ತಡರಾತ್ರಿ ಅಗಲಿದ ಮುಖ್ಯ ಗುರುಗಳಾದ ಓ ಧನುಂಜಯ ಮತ್ತು ಶ್ರೀಕೃಷ್ಣರವರಿಗೆ ಪಾವಗಡ ತಾಲೂಕಿನ ಶಿಕ್ಷಕರ ಸಂಘದ ವತಿಯಿಂದ ಮಂಗಳವಾರ ಸಂಜೆ ಪಟ್ಟಣದ ಗುರುಭವನದ ಆವರಣದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ನಿವೃತ್ತ ದೈಹಿಕ ಶಿಕ್ಷಕರ ಸಂಘದ ಹನುಮಂತರಾಯಪುರ ಸ್ಮರಿಸಿದ್ದು ಹೀಗೆ. ದುರದೃಷ್ಟವಶಾತ್ ಮೊನ್ನೆ ಭಾನುವಾರ ಅಪಘಾತಕ್ಕೀಡಾಗಿ ದುರ್ಮರಣ ಹೊಂದಿದಂಥ ಪಾವಗಡ ತಾಲೂಕು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು, ಸರ್ಕಾರಿ ಪ್ರೌಢಶಾಲೆಯ ಉಪಪ್ರಾಂಶುಪಾಲರಾಗಿರ್ತಕ್ಕಂಥ ಧನಂಜಯರವರು ಮತ್ತು ಗೌಡೇಟಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶಾಸಕ ಧನಂಜಯರವರು ಅವರು ಶಾಸಕ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು. ಹಠಾತ್ತನೆ ದುರ್ಮರಣಕ್ಕೀಡಾದ್ದು ದೊಡ್ಡ ದುರ್ದೈವ ಸಂಗತಿ. ವೇಣುಗೋಪಾಲ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ನಾರಾಯಣಪ್ಪನವರು ಸ್ಮರಿಸಿದ್ದು ಹೀಗೆ. ಘಟನೆ ನೆನೆಸ್ಕೊಂಡ್ರೆ ನಮಗೆ ನಿಜವಾಗ್ಲೂ ಸಹ ಆಘಾತ ಅನ್ನೋದು ಉಂಟಾಗುತ್ತೆ. ಯಾಕಂದರೆ ನಾವು ಜೊತೆಗೆ ಹೋಗಿ ಮದುವೆಗೆ ಹೋಗಿ 9:30ಗೆ ವಾಪಸ್ ಬಂದರು. ಅವರು 9:30ಗೆ ಅಲ್ಲಿಗೆ ಬಂದರು. ಆವಾಗ ಕೇಳಿದಾಗೂ ನಾವು ಬರ್ತೀವಿ, ನೀವು ಹೋಗ್ರಿ ಅಂತಂದರು. ಮತ್ತು ನಾವು ಇಲ್ಲಿ 12 ಗಂಟೆಗೆ ಬಂದರೆ ಅವರು 12 ಗಂಟೆಗೆ ಅಲ್ಲಿ ಬಿಟ್ಟಿದ್ದಾರೆ. ಬಿಟ್ಟಂಥ ಒಂದು ಸಂದರ್ಭದಲ್ಲಿ 2 ಗಂಟೆಗೆ ಈ ಒಂದು ದುರ್ಘಟನೆ ನಡೆದಿದೆ. ಈ ಘಟನೆ ನಡೆದಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೂ ಸಂಘಗಳಿಗೂ ಎಲ್ಲ ಶಿಕ್ಷಕ ಸಂಘಗಳಿಗೂ ಸಹ ತುಂಬಲಾರದ ನಷ್ಟ ಆಗಿದೆ. ನಮಗೆ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಧನಂಜಯ ಅವರು, ನಾವು ಯಾವಾಗಲೂ ಸಹ ನಾನು ಇಬ್ಬರನ್ನೇ ಬೈತಾ ಇದ್ದಿದ್ದು, ಒಬ್ಬರನ್ನು ಧನಂಜಯರನ್ನು ಇನ್ನೊಬ್ಬರನ್ನು ಜೀವಿತ. ನಾವಿಬ್ಬರು ಮೂವರು ಹಂಗಿದ್ದು ಆತ್ಮೀಯವಾಗಿ. ನಾನೇನೋ ಬೈದ್ರೆ ಆಯ್ತಪ್ಪ ನೀನು ಬೈಯೋಕ್ಕೆ ಇರೋದು ಬಾ, ಬೈ ಅನ್ನೋದು. ಅಷ್ಟು ಬೈದ್ರೂ ಸಹ ಇನ್ನೊಂದು ಸಲ ಸಿಕ್ಕಿದ್ರು, ಬಾರಣ ಹೋಗೋಣ, ಬಾರಣ ಅಲ್ಲೋಗೋಣ, ಬಾರಣ ಇಲ್ಲೋಗೋಣ. ಎಷ್ಟೇ ಒಂದು ಕಷ್ಟಗಳಿದ್ದರೂ ಸಹ ಅವೆಲ್ಲ ಮರೆತು ನಗನಾಗುತ್ತೆ ಎಲ್ಲರ ಜೊತೆಗೆ ಇರ್ತಾಯಿದ್ವಿ. ಅಂತಹ ಒಂದು ಆತ್ಮೀಯ ಮಿತ್ರರನ್ನು ನಾವೀಗ ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಸಹ ನಮಗಂತೂ ತುಂಬಲಾರದ ನಷ್ಟ. ನಮಗೆ ಕಣ್ಣಾರೆ ಇವಾಗಲೂ ಇದ್ದಾನೆ ಅನ್ನೋ ಮಟ್ಟಕ್ಕೆ ನಮಗೆ ಭಾಸವಾಗ್ತಾ ಇದೆ. ಹಾಗೆ ಶ್ರೀಕೃಷ್ಣನೂ ಅಷ್ಟೇ ಬಹಳ ಆತ್ಮೀಯ. ನಾನು ಸುಮ್ಮನೆ ಕಂಡ್ರೆ ಸಾಕು, ಅಧ್ಯಕ್ಷೆ ಬರ್ರಿ ಏನು ನಾನಲ್ಲಪ್ಪ ನೀನು ಅಧ್ಯಕ್ಷ, ಇಲ್ಲಣ್ಣ ನೀವಾದಮೇಲೆ ನಾವು ಹೀಗೆ ಎಲ್ಲರ ಜೊತೆಗೂ ಬಹಳ ಆತ್ಮೀಯವಾಗಿ ಮಾತಾಡ್ಕೊಂಡಿದ್ರು. ಅಂತಹ ಇಬ್ಬರು ಧ್ರುವತಾರೆ ನಕ್ಷತ್ರಗಳನ್ನು ನಾವಿಬ್ಬರು ಕಳ್ಕೊಂಡಿದ್ದೀವಿ. ಆ ಇಬ್ಬರೂ ಸಹ ಈ ಒಂದು ಸಂತಾಪ ಸಭೆಯಲ್ಲಿ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ನಡೆಸಲಾಯಿತು. ಸಂತಾಪ ಸಭೆಯಲ್ಲಿ ಬಿಇಒ ಇಂದ್ರನಮ್ಮ ನೊಂದು ನುಡಿದಿದ್ದಾರೆ. ಸೇರಿದ 5 ಜನ ಶಿಕ್ಷಕರನ್ನೇ ನನ್ನ ಕಣ್ಣಾರೆಯೇ ಮರಣ ಹೊಂದಿದೆ. ಇದು ಒಂದು ದುರಂತ. ಸೇವೆ ಪೂರ್ತಿ ಗೊಳಿಸಲಿಲ್ಲ, ಕುಟುಂಬನೂ ಅರ್ಧಕ್ಕೆ ನಿಂತು ಅವರನ್ನು ಸಹ ಅರ್ಧಕ್ಕೆ ಎಲ್ಲ ಬಿಟ್ಟು ಅದು ಒಂದು ಇಲಾಖೆನೇ ದುರಂತ ಕಾಣ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಾಗಿರುವಂಥದ್ದು ತುಂಬ ಆಘಾತ. ಏಕೆಂದರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಇಬ್ಬರಿಗೂ ಶ್ರದ್ಧಾಂಜಲಿ ಅರ್ಪಿಸ್ತೀವಿ ಇದ್ದಾರೆ. ಆ 2 ದಿನ ಹಿಂದಿನ ದಿನ 2 ದಿನ ಕೃಷ್ಣ ಬಂದು ನನಗೆ ಸಂಜೆ ಬಂದು ಮಾತಾಡಿಸಿ, ಮೇಡಮ್ ಅದು ಬೆಳಿಗ್ಗೆಯಿಂದ ಮೇಲಕ್ಕೆ ಎದ್ದೇ ಇಲ್ಲ ಅಂತ ಹೇಳಿ ಅರ್ಧ ಲೀಟ್ರ್ ಜ್ಯೂಸ್ ತಂದು ಇಟ್ಟೋದ. ನಾನು ಬೇಡಪ್ಪ ತಣ್ಣಗಿರೋದು ಕುಡಿಯೋಲ್ಲ ಅಂತ ಅಂತಂದೆ. ಅದನ್ನು ಪಾಪ ಇಟ್ಟೋದ. ಎಲ್ಲರೂ ಹೊರಟೋಗಿದ್ರು ನಾನು ಕುಡಿಯೋಕ್ಕೂ ಆಗಲಿಲ್ಲ ಅಂತ. ಒಂದು ಕೊನೆಯದು ಗಳಿಗೆ ಅದಾಗಿತ್ತು ಅಂತ ನನಗೆ ತುಂಬ ನೆನೆಸ್ಕೊಂಡು ನೋವಾಯಿತು. ಬೆಳಗಿನ ಜಾವ 5:20ಕ್ಕೆ ನನಗೆ 5:10 ಫೋನ್ ಬಂದಾಗ ನನಗೆ ತುಂಬ ಆಘಾತ ಆಯಿತು. ಏಕೆಂದರೆ ನಾಗೇಂದ್ರ ಅಷ್ಟು ಹೇಳ್ದಕ್ಕೆ ನನಗೆ ಆ ಫೋನ್ ಬಂದಾಗಲೇ ನಾನು ಅಂದ್ಕೊಂಡೆ ಯಾರಿಗೋ ಏನೋ ಆಗ್ಬಿಟ್ಟಿದೆ ಪಾವಗಡದ್ದು ಅಂತ ಅಂತಂದು, ಯಾರಿಗೇನಾಯಿತು ಅಂತ ತುಂಬ ಆಘಾತಕ್ಕೊಳಗಾದೆ. ಅವಾಗ ಹಿಂಗೆ ಅಂತ ಅಂದಾಗ ಇದ್ದಿದ್ದು ಇದಾಗಿತ್ತು, ಸ್ಮಾರ್ಟಲ್ಲೇ ಹಿಂಗಾಯಿತು ಅಂದಾಗ ದೇವರು ಆ ರೀತಿ ಸಾವು ಕೊಡಬೇಕು. ಸಾವು ಹುಟ್ಟಿದ ಮೇಲೆ ನಾವು ಸತ್ತೇ ಸಾಯ್ತೀವಿ. ಆದರೆ ಈ ರೀತಿಯಾಗಿ ಸಾಯೋದು ನಮಗೆ ದುರದೃಷ್ಟ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಒಂದು ಅನಾಥವಾಗಿ ಕಾಡಲ್ಲಿ ನೀರು ನೆರಳು ಕುಟುಂಬ ಯಾವುದೇ ಜನ ಇಲ್ದಂಗೆ ಇಂಥ ಸಾವು ಕೊಡ್ತಲ್ಲ ಅಂತ ತುಂಬ ಬೇಜಾರಾಗಿ, ಅದೇ ರೀತಿ ಇನ್ನೊಂದಾದ್ರೂ ದೇವರು ಅವ್ರ ಕುಟುಂಬ ಸಹಿಸ್ಕೊಳ್ಳೋ ಅಂತ ಶಕ್ತಿ ಕೊಡಬೇಕು. ಏಕೆಂದರೆ ಹೆಣ್ಮಕ್ಳು ಅವತ್ತಿನ ದುಃಖದಪ್ತರಾಗಿ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ನರಸಮ್ಮ ಮಾತನಾಡಿದ್ದಾರೆ. ಎಷ್ಟು ಒಳ್ಳೆ ವ್ಯಕ್ತಿಯನ್ನು ಹೇಳ್ಕೊಳಕ್ಕಾಗಲ್ಲ. ಅವ್ರ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳು, ಒಬ್ಬರು ಫಿಸಿಯೋಥೆರಪಿ ಮಾಡ್ತಿದ್ದಾರೆ, ಈ ಸಲ 10th ಬರ್ತಿದ್ದಾಳೆ, ತುಂಬ ಚಿಕ್ಕ ಮಕ್ಕಳು. ಎಲ್ಲರೂ ಸ್ನೇಹ ಜೀವಿಗಳಾಗಿದ್ರು, ಯಾರಿಗೂ ಕೆಟ್ಟದ್ದು ಬಯಸ್ತಿರ್ಲಿಲ್ಲ. ಒಂಥರ 2 ಆಲದ ಮರಗಳು ಬಿದ್ದೋಗಿದ್ದಾವೆ ಅನ್ನೋ ಒಂದು ಸ್ಥಿತಿ ಇದೆ. ಎಲ್ಲ ಮುಖ್ಯ ಶಿಕ್ಷಕರ ಸಂಘದಲ್ಲಿರ್ಬೋದು, ಸಹ ಶಿಕ್ಷಕರ ಸಂಘದಲ್ಲಿ ಇರ್ಬೋದು, ತುಂಬ ಗುರುತಿಸ್ಕೊಂಡಿದ್ರು. ಯಾಕೆಂದರೆ ಆ ಮಟ್ಟದಲ್ಲಿ ಯಾರು ಬೆಳೀತಾರೋ ಬಿಡ್ತಾರೋ ಗೊತ್ತಿಲ್ಲ.
ಇಲ್ಲಿವರೆಗೂ ಮಾತ್ರ ಅವರು ಎಲ್ಲರಿಗೂ ಸ್ನೇಹ ಜೀವಿಕಾಗಿದ್ದು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾರೆ. ನನಗೆ ತೋಚಿದ್ದು ಮತ್ತು ನಾನು ಗುರುತಿಸ್ಕೊಂಡಂಗೆ ಹೇಳ್ತಾ ಇರೋದು, ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ. ಆಮೇಲೆ ಶಿಕ್ಷಕರ ಸಂಘದ ಯತಿರಾಜು ನೊಂದು ನುಡಿದಿದ್ದಾರೆ. ಅದನ್ನೇ ಮೇಡಮ್ ಅವರು ಮತ್ತು ಅಕ್ಕವರು ಇಬ್ಬರು ಅದನ್ನೇ ಹೇಳಿದ್ರು. ಆ ಹೆಣ್ಮಕ್ಳು ಭಾಳ, ಯಾಕೆಂತಂತಂದರೆ ಅವಳು ಆದರ್ಶ ಸ್ಕೂಲ್ ಸ್ಟೂಡೆಂಟು. ನನಗೆ ಭಾಳ ಶ್ರೀಕೃಷ್ಣ ದೊಡ್ಡ ಮಗಳು ಭಾಳ ನನಗೆ ಭಾಳ ಹಚ್ಕೊಂಡಿದ್ದು. ಎಲ್ಲಿ ಸಿಕ್ಕನೋ ಅಂಕಲ್ ಚೆನ್ನಾಗಿದ್ದೀರಾ ಅಂತ ತುಂಬಾ ಬಾಯಿ ತುಂಬ ಮಾತಾಡ್ತಿದ್ದು. ತಿರ್ಗಾ ತುಂಬ ಬ್ರಿಲಿಯಂಟ್ ಹುಡುಗಿ ಅವಳು. ನೀಟು ಕ್ವಾಲಿಫೈ ಆಗಲಿಲ್ಲ ಅಂದ್ಬಿಟ್ಟು ಅವಳು ಏನು ಮಾಡೋದು, ನಾನು ಫಿಸಿಯೋಥೆರಪಿನೇ ಮಾಡ್ತೀನಿ, BSc ಫಿಸಿಯೋಥೆರಪಿ ಮಾಡ್ತೀನಿ ಅಂತ ಜಾಯ್ನ್ ಆದವಳು. ಅಷ್ಟು ಒಳ್ಳೆ ಹುಡುಗಿ ಅವಳು ನೋಡಿದಾಗ ಭಾಳ ನೋವಾಗುತ್ತೆ. ಮೇಡಮ್ ಅವ್ರು ಹೇಳ್ದಂಗೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಎಲ್ಲ ಹೆಣ್ಮಕ್ಳು ಸಹ ಸೆಲ್ಫ್ ಇಂಡಿಪೆಂಡೆಂಟಾಗಿ ಜೀವನ ಮಾಡ್ತಕ್ಕಂಥ ಕೆಲಸ ನಾವು ಹೆಣ್ಮಕ್ಳಾಗಿರೋದು ಮಾಡಬೇಕು. ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮೆಲ್ಲ ಬ್ರದರ್ಸ್ಗೆ, ನಮ್ಮೆಲ್ಲ ದೊಡ್ಡವ್ರಿಗೆ, ಲೇಟ್ ಜರ್ನಿ ದಯಮಾಡಿ ಇದು ನಮ್ಮ ಪಾಠ, ನಮ್ಮೆಲ್ಲರಿಗೂ ನನ್ನನ್ನು ಒಳಗೊಂಡು ಯಾರೂ ಸಹ ಲೇಟ್ ಜರ್ನಿ ಮಾಡೋದು ಬೇಡ. ಮುಂದಿನ ಪೀಳಿಗೆಗೆ ಇದೇ ದಾರಿ ದೀಪ ಆಗಲಿ. ದೇವರು ಅವ್ರಿಗೆ ಏನೆಲ್ಲ ಕಷ್ಟ ಇದೆ ಅದನ್ನು ಬರೆಸ್ತಕ್ಕಂಥ ಫ್ಯಾಮಿಲಿಗೆ ಶಕ್ತಿ ಕೊಡಲಿ. ನಾವೆಲ್ಲರೂ ಇದ್ದೀವಿ, ಅಸೋಸಿಯೇಷನರ್ಸು ಮತ್ತು ಎಲ್ಲ ಹೆಡ್ ಮಾಸ್ಟರ್ಸು. ಅವ್ರಿಗೆ ಏನೆಲ್ಲ ಬರ್ತೈತೆ ಸೌಲಭ್ಯಗಳು ನಮ್ಮ BO ಅವ್ರ ಮುಖಾಂತರ ಮತ್ತು DDP ಅವ್ರ ಮುಖಾಂತರ ಆದಷ್ಟು ಬೇಗ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ಆ ಕುಟುಂಬಕ್ಕೆ ಧೈರ್ಯ ನೀಡಲಿ ಅಂತಕ್ಕಂಥ. ಮುಖ್ಯ ಶಿಕ್ಷಕಿಯಾದ ಭಾಗ್ಯಲಕ್ಷ್ಮಿ ಅವರು ಮಾತನಾಡಿದ್ದು ಹೀಗೆ. ಖಂಡಿತ ಎಷ್ಟು ಆಘಾತ ಆಯಿತು ಅಂತಂದರೆ ಈಗಲೂ ಅದನ್ನು ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಬ್ಬರು ವ್ಯಕ್ತಿಗಳು ಇಲ್ಲ ಅಂತಂತಂದರೆ ಈಗಲೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಎಲ್ಲರೂ ಹೇಳ್ದಂಗೆ ಅವರಿಬ್ಬರೂ ಕೂಡ ಭಾಳಷ್ಟು ಸ್ನೇಹ ಜೀವಿಗಳು. ಇನ್ನೂ ಒಂದು ಸಂತಾಪ ಸಭೆಯಲ್ಲಿ ಮುಖ್ಯ ಶಿಕ್ಷಕರಾದ ರಾಮಚಂದ್ರ, ರಾಮಲಿಂಗೇಗೌಡ, ತಿಮ್ಮೇಶಪ್ಪ, ರಾಜಬಾಬು, ರವೀಂದ್ರ, ಸೇವಾನಾಯ್ಕ್, ಜೈರಾಮ್, ಶಿವರಾಜ್, ದೈಹಿಕ ಶಿಕ್ಷಕರಾದ ಕೆಂಚಪ್ಪ, ನಾರಾಯಣಪ್ಪ, ತಾಳಪ್ಪ, ಕನ್ನಡ ಶಕ್ತಿ ಕೇಂದ್ರದ ಕೇಶವಚಂದ್ರ ದಾಸ್, ವೃತ್ತಿ ಶಿಕ್ಷಕರಾದ ಸಿದ್ದಪ್ಪ, ತಿಮ್ಮಬೋಬಿ, ತಮ್ಮಣ್ಣ, ಮೈಲಾರೆಡ್ಡಿ, ರಾಮಾಂಜನೇಯ, ವೀರಣ್ಣ, ಸಿ ವೆಂಕಟೇಶ್ವರು, ವೇಣುಗೋಪಾಲ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಡ, ಪವರ್ ನ್ಯೂಸ್.